ಮಿಥುನ ರಾಶಿಗೆ ಗುರು ಧನಸ್ಥಾನಕ್ಕೆ 2ನೇ ಮನೆಗೆ ಬರ್ತಾ ಇದ್ದಾನೆ. ಭಾಳ ವೈಬ್ರೇಷನ್, ತುಂಬ ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ. ಭಾಳ ಮುಟ್ಟಿದ್ದೆಲ್ಲ ಯೋಗವನ್ನು ಕೊಡ್ತಿದ್ದಾನೆ. ಮಿಥುನ ರಾಶಿಯರು ಐಶ್ವರ್ಯ ಬೇಕು ಅಂದರೆ ನೀವು ಮಲಗಬೇಕಾದ್ರೆ ನೈಟ್ ಎಲ್ಲ ನೀವು ಬಟ್ಟೆ ಹಾಕ್ಬೇಕಾದ್ರೆ ಬಟ್ಟೆ ಕಾಸ್ಟ್ಯೂಮ್ಸನ್ನ ದಯವಿಟ್ಟು ಬರ್ಕೊಳ್ಳಿ. ಈ ಕಾಸ್ಟ್ಯೂಮ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಹಸಿರು ಕಲರು ಮತ್ತು ಯೆಲ್ಲೋ ಕಲರ್ ಬಟ್ಟೆನ ಮಿಥುನ ರಾಶಿಯವ್ರ ಮನೇಲಿ ಯೂಸ್ ಮಾಡಿದರೆ ನಿಮಗೆ IAS IPS ಆಗೋಂಥ ಯೋಗಗಳು ಬರ್ತವೆ. ಹಾಗಾಗಿ ಒಳ್ಳೆ ಮೆಡಿಕಲ್ ಸೀಟ್ ಸಿಗುತ್ತೆ. ನಿಮ್ಮ ಮಕ್ಕಳು ಓದುತ್ತಾ ಇದ್ದಾರೆ ಮಿಥುನ ರಾಶಿ ಅಂದರೆ ಯೆಲ್ಲೋ ಕಲರ್ ಬಟ್ಟೆ ಮತ್ತು ಹಸಿರು ಕಲರ್ ಬಟ್ಟೆನ ಯೂಸ್ ಮಾಡಿ. ನಿಮ್ಮ ಮನೇಲಿ ಐಶ್ವರ್ಯನೂ ಜಂಪ್ ಆಗಬೇಕು ಅಂದರೆ ಹಸಿರು ಕಲರ್ ಬಟ್ಟೆ ಯೆಲ್ಲೋ ಕಲರ್ ಬಟ್ಟೆ ಎರಡನ್ನೂ ಮಿಕ್ಸ್ ಮಾಡಿ 48 ದಿವಸ ನೀವು ಮಲಗಿ, ನಿಮಗೆ ಸಖತ್ ಪಾಸಿಟಿವ್ ಆಗುತ್ತೆ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೇಲಿ ಹಸಿರು ಕಲರು ಮತ್ತು ಯೆಲ್ಲೋ ಕಲರ್ ಕಾಸ್ಟ್ಯೂಮ್ನ ಯೂಸ್ ಮಾಡಿ, ಬಣ್ಣ ಕಲರ್ಸು, ಗೋಡೆ ಕಲರ್ಸು, ವುಡ್ ಕಲರ್ಸ್ ಯಾವುದನ್ನಾದ್ರು ಚೇಂಜ್ ಮಾಡಿ ನಿಮಗೆ ಐಶ್ವರ್ಯನೂ ಕೊಡುತ್ತೆ. ಸಖತ್ ಪಾಸಿಟಿವ್ ಹೇಳ್ತಾ ಇದ್ದೀನಿ, ತುಂಬ ಲಕ್ಕನ್ನ ಕಾಡುತ್ತೆ. ನಿಮ್ಮ ಮನೆಯಲ್ಲಿ ಭಾಳ ವೈಬ್ರೇಷನ್, ಈ ಬಣ್ಣವನ್ನು ಬರೆದಿಟ್ಕೊಳ್ಳಿ. ಲಕ್ ಅಂದರೆ ಲಕ್ಕನ್ನು ತಂದುಕೊಡುತ್ತೆ. ನಿಮ್ಗೆ ವಿಪರೀತ ರಾಜಯೋಗ ಬೇಕು, ಐಶ್ವರ್ಯ ಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಭಯಂಕರವಾದ ಲಕ್ಕನ್ನು ಬರುತ್ತೆ. ನಿಮ್ಮ ಮನೆಯಲ್ಲಿ 5353 ಅನ್ನೋ ನಂಬರ್ಸ್ನ ಬರೆದಿಟ್ಕೊಳ್ಳಿ, ತುಂಬ ರಾಜಯೋಗ ಬರುತ್ತೆ. ನೀವು 5353 ಅನ್ನೋದನ್ನು ನಿಮ್ಮ ಕೈಲಿ ನೈಟ್ ಮಲ್ಕೊಂಡು ಬರೆದಿಟ್ಟು ಮಲಗಿ, ನೀವು ಬೆಳಗ್ಗೆ ಫುಲ್ ಪಾಸಿಟಿವ್ ಆಗುತ್ತೆ. 45 ದಿವಸ ನೀವು 5353 ಮಿಥುನ ರಾಶಿಯಲ್ಲಿ ಬರ್ಕೋಬೇಕು. ಯೆಲ್ಲೋ ಕಲರು ಮತ್ತು ಯೆಲ್ಲೋ ಕಲರ್ ಹಸಿರು ಕಲರ್ ಬಟ್ಟೆ ಯೂಸ್ ಮಾಡಿ. ಗುರು ಧನಸ್ಥಾನಕ್ಕೆ ಬಂದಿರೋದ್ರಿಂದ ವಿಪರೀತ ರಾಜಯೋಗ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕಲರ್ ಬಟ್ಟೆನ 48 ದಿವಸ ಯೂಸ್ ಮಾಡಬೇಡಿ. ಯಾಕಂದರೆ ಗುರು ನಿಮಗೆ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ. ನೀವು ಬ್ಲ್ಯಾಕ್ ಬಟ್ಟೆನ 1 ದಿವಸ ಯೂಸ್ ಮಾಡಬೇಡಿ. ಬ್ಲ್ಯಾಕ್ ಚಪ್ಪಲಿನ ಯೂಸ್ ಮಾಡಬೇಡಿ. ಬ್ಲ್ಯಾಕ್ ಕಲರ್ ಯೂಸ್ ಮಾಡಬೇಡಿ. ಬ್ಲ್ಯಾಕ್ ಅಂದ್ರೇ ಶನಿ ಗ್ರಹಕ್ಕೆ, ನೀವು ಅತಿ ಹೆಚ್ಚು ಶನಿ ಗ್ರಹಕ್ಕೆ ನೀವು ಬಹಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಶನಿ ಗ್ರಹಕ್ಕೆ ನಿಮ್ಮ ಲೈಫಲ್ಲಿ ಅನ್ನವನ್ನು ಹಾಕಿ, ಪಾಯಸವನ್ನು ಹಾಕಿ, ನಾನ್ ವೆಜ್ ಹಾಕಿ, ಮೊಟ್ಟೆ ಕೊಡಿ. ಖಂಡಿತ ಕೂಡ ಶನಿ ಗ್ರಹಕ್ಕೆ ಅಂದರೆ ಕಾಗೆಗೆ ಎಲ್ಲರೂ ಕೂಡ ಊಟ ಹಾಕಿ, ಅಂದರೆ ಕಾಗೆಗೆ ಮೊಟ್ಟೆ ಅನ್ನ ಏನಾರು ಒಂದು ಕಾಗೆಗೆ ಡೈಲಿ 48 ದಿವಸ ನೀವು ಹಾಕಿದರೆ ನಿಮಗೆ ಬರೋ ದೋಷಗಳು ಖಂಡಿತಲೂ ಕೂಡ ಬರಲ್ಲ. 12ನೇ ಮನೆ ಏನು ವ್ಯಯಸ್ಥಾನವನ್ನು ಶನಿ ನೋಡ್ತಿದ್ದಾನೆ, ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನ ನೋಡ್ತಾನೆ, ಭಾಗ್ಯಾಧಿಪತಿಯಾಗಿ ವ್ಯಯಸ್ಥಾನ ನೋಡ್ತಾನೆ. 10ನೇ ಮನೆ ಧರ್ಮ ಕರ್ಮಾಧಿಪತಿಯಾಗಿ ಅಲ್ಲಿ ಕೂತ್ಕೊಂಡು ಅಲ್ಲಿಂದ 4ನೇ ಮನೆಗೆ 100% ನಿಮ್ಗೆ ಆಸ್ಟೆಂಟ್ ಆಪತ್ತಾಗೋ ಥರ ಏನಿರುತ್ತೆ, ದುಡ್ಡು ಜಾಸ್ತಿ ಬರೋದ್ರೆ ನಿಮ್ಗೆ ಆಸ್ಟೆಂಟ್ ಆಗೋ ಸೆನ್ಸಸ್ ಜಾಸ್ತಿ ಇರುತ್ತೆ. ಆಗದಿರೋ ಥರ ನೀವು ಕಾಗೆಗೆ ಅನ್ನ ಹಾಕಿರಾಗಲ್ಲ. ನಿಮ್ಮ ಮನೇಲಿ ಯೋಗ ಬರಬೇಕಂದ್ರೆ ನಾನು ಇದನ್ನು ದಯವಿಟ್ಟು ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಸಾಕಷ್ಟು ವೈಬ್ರೇಷನ್, ಸೊಪ್ಪಿನ ಸಾರನ್ನು ಅತಿ ಹೆಚ್ಚು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೆಸರು ಕಾಳು ಅತಿ ಹೆಚ್ಚು ಊಟಕ್ಕೆ ಬಳಸಿ. ಮತ್ತು ಕಡಲೆಕಾಳನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡಿ. ಮತ್ತು ಯೆಲ್ಲೋ ಕಲರ್ ಪೊಂಗಲ್ ಯೂಸ್ ಮಾಡೋದು, ಎಲ್ಲವೂ ಕೂಡ ಯೆಲ್ಲೋ ಕಲರ್ನ ಯೂಸ್ ಮಾಡಿ. ನಿಮ್ಮ ಕೈಲಿ ಗ್ರೀನ್ ದಾರ ಮತ್ತು ಯೆಲ್ಲೋ ಕಲರ್ ದಾರವನ್ನು ಕಟ್ಕೊಳ್ಳಿ. ನಿಮ್ಗೆ ಸಖತ್ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನೀವೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂಗೆ ಏನಿಲ್ಲ, ಖಂಡಿತ ಅಲ್ಲ ಕೂಡ. ನಿಮ್ಮ ಮನೇಲಿ ಯೆಲ್ಲೋ ಕಲರ್ ದಾರವನ್ನೇ, ಸಾಕ್ಷಾತ್ ಗುರುಗ್ರಹನ ಯೆಲ್ಲೋ ಕಲರು, ಹಸಿರು ಕಲರೇ ಬುಧ ಗ್ರಹ. ಬುಧನೂ ಭಾಳ ವಿಶೇಷವಾಗಿ ಗುರುನೂ ಸೇರಿಸಿ ಜ್ಞಾನದಲ್ಲಿ IAS IPS ಆಗೋರೆಲ್ಲರೂ ಈ ಕಾಂಬಿನೇಷನ್ ಇದ್ದವರು ಆಗಿರೋದು. ಎಲ್ಲರೂ ಆಗೋಕ್ಕಾಗಲ್ಲ. ಅವರಿದ್ದವ್ರಿಗೆ ಮಾತ್ರ ಯೋಗ ಇರುತ್ತೆ, ಐಶ್ವರ್ಯ ಇರುತ್ತೆ, ತುಂಬ ಲಕ್ಕನ್ನು ಕಾಣುತ್ತೆ. ನಿಮಗೇನಾದ್ರು ಸ್ಟೋನ್ಸ್ ಅಂತ ಯೂಸ್ ಮಾಡಿದ್ರೆ ನೀವು ಪಚ್ಚೆ ನೀಲವನ್ನು ಯೂಸ್ ಮಾಡಿ. ಮಿಥುನ ರಾಶಿಯವರಿಗೆ ಎರಡೂ ಒಟ್ಟಿಗೆ ಲಾಕರ್ ಆಗಿ ಬಳಸಿ, ಉಂಗುರವಾಗಿ ಬಳಸ್ಬೇಡಿ, ಲಾಕರ್ಗಾಗಿ ಬಳಸಿ. ನಿಮ್ಗೆ ಲಕ್ ಅನ್ನೋದು ತಾಂಡವಾಡ್ತಿರುತ್ತೆ. ಲಕ್ಕನ್ನು ಹುಡುಕೆ ಬಂದು ನಿಮಗೆ ಯೋಗವನ್ನು ಕೊಡುತ್ತೆ. ನೀವು ಹೂವೆ ಕೂಡ ಮಾಡೋಕ್ಕಲ್ಲ, ಇಷ್ಟು ಕಲರ್ನ ನೀವು ಯೂಸ್ ಮಾಡಿ. ಮತ್ತು ಬೂದುಮುಳ್ಕಾಯಿನ ದಾನವನ್ನು ಕೊಡಿ. ಯಾರಿಗಾರು ವರ್ಕರ್ಸ್ಗೆ ಯಾರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ, ಗಾರೆ ಕೆಲಸ ಮಾಡೋರು ಕೊಡಿ. ಹಂಗಂತ ತಗೊಂಡು ದೇವಸ್ಥಾನಕ್ಕೆ ಕೊಡಬೇಡಿ. ಖಂಡಿತ ಅಲ್ಲ ಕೂಡ. ದೇವ್ರಿಗೆ ಕೊಟ್ಟರು ಕೂಡ ಪ್ರಯೋಜನ ಇಲ್ಲ. ಅಲ್ಲಿ ಲಕ್ಸುರಿಯಾಗಿರೋರು ಊಟ ಮಾಡ್ತಾರೆ. ನೀವು ಕೊಟ್ಟಿದ್ದು ಬಡವ್ರು ಊಟ ಮಾಡೋದು ಬೇಕಂದರೆ ಗಾರೆ ಕೆಲಸ, ರೋಡ್ ಕೆಲಸ, ಟಾರ್ ಕೆಲಸ ಮಾಡ್ತಿದ್ದವ್ರಿಗೆ, ಮತ್ತು ಎಲ್ಲೋ ರೋಡ್ ಸೈಡಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ, ಒಂದು ಗುಡಿಸ್ನಲ್ಲಿ ಇರ್ತಾರೆ, ಅಂಥವ್ರಿಗೆ ಕೊಡಿ. ಅದನ್ನೇನಾರು ಒಂದು ನೈವೇದ್ಯ ಮಾಡ್ಕೊಂಡು ಊಟ ಮಾಡ್ತಾರೆ. ಭಗವಂತನ ನೈವೇದ್ಯ ಮಾಡೋದು ದೊಡ್ಡದಲ್ರಿ. ಹಸ್ತಿರೋರಿಗೆ ನೈವೇದ್ಯ ಮಾಡುವರಿ. ಖಂಡಿತಲ್ಲಿ ಕೂಡ ಅವರೇ ಭಗವಂತನಾಗ್ತಾರೆ. ಭಗವಂತ ಅವ್ರ ರೂಪದಲ್ಲಿ ಇರ್ತಾನೆ. ಖಂಡಿತಲ್ಲೂ ಕೂಡ ಬರೆದಿಟ್ಕೊಳ್ಳಿ. ನೀವು ದೇವರು ಅಂತ ಕೊಡೋದಕ್ಕಿಂತ ದೇವ್ರನ್ನ ಪ್ರಾರ್ಥನೆ ಮಾಡಿ. ದೇವ್ರಿಗೆ ಇಷ್ಟೇ ಇಡೋದು. ಹಂಗಾಗಿ ಇಷ್ಟು ದಾನ ಇಸ್ಕೊತಾರೆ, ಇಷ್ಟು ದೇವ್ರಿಗೆ ಇಡ್ತಾರೆ. 100% ಬರೆದಿಟ್ಕೊಳ್ಳಿ. ಯಾವ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡ್ಬೇಕು ಅನ್ನಂಗಿಲ್ಲ. ಇವತ್ತು ದಾರದ್ದಕ್ಕೂ ಹೋಟ್ಲಿದ್ದಾವೆ. ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಊಟನ ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಅದನ್ನು ಖರ್ಚಾಗಿ ಬರೀತಿದ್ದಾರೆ ಎಲ್ಲರೂ ಕೂಡ. ಇದನ್ನು ಇಷ್ಟು ಅನ್ನದಾನ ಮಾಡಿದೆ, ಅದು ಖರ್ಚೆಲ್ಲ ಬರಿಬೇಡಿ ಸ್ವಾಮಿ, ತೆಗೀರಿ ಸ್ವಾಮಿ. ದಾರದ್ದಕ್ಕೂ ಹೋಟ್ಲಿದ್ದಾವೆ, ಎಲ್ಲರಿಗೂ ಕಾರ್ ಇದ್ದಾವೆ.
ಅದು ಟ್ಯಾಕ್ಸ್ ಆಗುತ್ತೆ, ಅವ್ರಿಗೂ ಹೋಟ್ಲರ್ಗೆ ವ್ಯಾಪಾರ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ, ಅವರೊಂದು 10 ಜನ ಬದುಕ್ತಾರೆ. ಸಂಸ್ಥೆಯಲ್ಲಿ ಬರೀ ಖರ್ಚು ಮಾಡೋರೇ ಬದುಕೇ ಬಿಟ್ಟು ಹೋಗ್ಬಿಡ್ತಾರೆ. ಅನ್ನದಾನಕ್ಕೆ ಖರ್ಚಾಯಿತು, ಬೇಳೆ ಖರ್ಚಾಯಿತು, ಏನು ಅಷ್ಟು ಜನ ಬಂದೇ ಇರೋಕ್ಕಲ್ಲ, ತೋರಿಸ್ತಾರೆ ಊಟದ ಖರ್ಚನ್ನ. ಬೇಕಾಗಿಲ್ಲ 100% ಭಾಳ ಬರ್ದಿದ್ದು ಕೇಳಿ. ಹಂಗೇನಾರು ಅನಿಸಿದರೆ ದೇವಸ್ಥಾನದಲ್ಲಿ ಎಲ್ಲೂ ಉಂಡಿನೇ ಇಡಬೇಡಿ. ಈ ದೇವಸ್ಥಾನದಲ್ಲಿ ಉಂಡೆ ಹಾಕೋಕ್ಕೆ ಯಾವುದಿಲ್ಲ ಸ್ವಾಮಿ, ಕೈ ಮುಗಿದು ದೇವರೇ ನಿಮಗೆ ಪ್ರಸಾದ ಕೊಡ್ತಾನೆ ಹೋಗಿ ಅಂತೇಳಿ ಖಂಡಿತಲ್ಲೂ ಕೂಡ. ಮಿಥುನ ರಾಶಿಗೆ ಸಾಕಷ್ಟು ಪರಿಹಾರವನ್ನು 48 ದಿವಸ ಹೇಳಿದ್ದೀನಿ. 48 ದಿವಸ ಫಾಲೋ ಮಾಡಿ, ಒಳ್ಳೆಯದಾಗಲಿ.